ಸ್ನೇಹಿತರೆ, ಇವತ್ತು ನಾವು ಇಂಗ್ಲೀಷ್ನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾಠ ಟೆನ್ಸಸ್ ಅಂದರೆ ಕಾಲ ಅಂದರೆ ಏನು? ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಹೋಗಿರೋದು, ಆಗ್ತಾ ಇರುವಂಥದ್ದು ಮತ್ತು ಮುಂದೆ ಆಗುವಂಥದ್ದು. ಸೊ ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್, ಈ 3 ಟೆನ್ಸ್ಗಳು ಇದೆ. ಕನ್ನಡದಲ್ಲಿ 3 ಟೆನ್ಸ್ ಇರೋದು, ಇಂಗ್ಲೀಷಲ್ಲಿ 12 ಟೆನ್ಸಸ್ ಇರುತ್ತೆ. ಕನ್ನಡದಲ್ಲೂ ಸಹ 12 ಟೆನ್ಸಸ್ ಇದೆ, ಆದರೆ ಅದನ್ನು ಅಷ್ಟಾಗಿ ಪರಿಗಣಿಸಲ್ಲ ನಾವು ವ್ಯಾಕರಣದಲ್ಲಿ. ಓಕೆ, ಇಂಗ್ಲೀಷಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾಠ ಇದು, ಸ್ಪೋಕನ್ ಇಂಗ್ಲೀಷ್ಗೆ ಎಸ್ಪೆಷಲಿ. ಈ ಟೆನ್ಸಸ್ ನಾವು ಕಲ್ತ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ 50% ಅಥವಾ ಮೇ ಬಿ 60%, 70% ಇಂಗ್ಲೀಷ್ ಬಂದಂಗೆ. ಓಕೆ, ಸೊ ಹಾಗಾಗಿ ಟೆನ್ಸನ್ನು ನಾವು ಇವತ್ತು ಕಲಿಯೋಣ. ಟೆನ್ಸ್ ಅಂದರೆ ಏನು? ಕಾಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಓಕೆ ಸ್ನೇಹಿತರೆ, ಸೊ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಈ ವಿಡಿಯೋನ ಶೇರ್ ಮಾಡಿ. ಆಲ್ರೈಟ್ ಸ್ನೇಹಿತರೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟೆನ್ಸಸ್ ಅಂದರೆ ಏನು ಅನ್ನೋದನ್ನು ನಾನು ಹೇಳಿದೆ. ಟೆನ್ಸಸ್ ಅಂದರೆ ಕಾಲ ಅಂದರೆ ಈ ಕ್ಷಣದಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಈ ಕ್ಷಣದಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ವಿಡಿಯೋ ಮಾಡಿದ್ದೆ, ಮೊನ್ನೆ ವಿಡಿಯೋ ಮಾಡಿದ್ದೆ, ನಾಳೆ ವಿಡಿಯೋ ಮಾಡ್ತೀನಿ. ಓಕೆ, ನಾಳೆ ವಿಡಿಯೋ ಮಾಡ್ತೀನಿ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಬೇಕಾಗಿರುವಂಥದ್ದು ವೀಡಿಯೋಸನ್ನು ನಾನು ಮೊನ್ನೆ ಮಾಡಿದೆ, ಮೊನ್ನೆ ಮಾಡಿದೆ, ಇವತ್ತು ಮಾಡ್ತಾಯಿದ್ದೀನಿ, ನಾಳೆ ಮಾಡ್ತೀನಿ. ಸೊ ಇದೆಲ್ಲ ಸಮಯ ಅಲ್ವಾ? ಸಮಯ ಅಂದರೆ ನಿನ್ನೆ, ಇವತ್ತು, ನಾಳೆ. ಸ್ವಲ್ಪ ಹೊತ್ತು ಮುಂಚೆ ಅದೂ ಭೂತಕಾಲನೇ ಆಗೋಗಿರೋದು. ಈಗ ನಡೀತಾ ಇರೋದು ಪ್ರೆಸೆಂಟ್. ನಾಳೆ ಸ್ವಲ್ಪ ಹೊತ್ತಾದ ನಂತರ ನಡೆಯೋದು ಫ್ಯೂಚರ್. ಸೊ 1 ಸೆಕೆಂಡ್ ಮುಂಚೆ ಏನಾಗಿರುತ್ತೆ ಅದು ಆಗೋಗಿರೋದು. ಈ ಕ್ಷಣದಲ್ಲಿ ನಡೀತಾ ಇರೋದು ಅದು ಪ್ರೆಸೆಂಟ್ ಅಂದರೆ ವರ್ತಮಾನ ಕಾಲ. 1 ಸೆಕೆಂಡ್ ಆದಮೇಲೆ ಆಗುವಂಥದ್ದು ಭವಿಷ್ಯತ್ ಕಾಲ. ಓಕೆ, ಸೊ ಹಾಗಾದರೆ ನಾವು ಈ ಕಾಲನ ಯಾವ ಥರ ನಾವು ಡಿಸೈಡ್ ಮಾಡೋಣ, ಯಾವ ಥರ ನಾವು ಅದನ್ನು ಲ್ಯಾಂಗ್ವೇಜಲ್ಲಿ ಯಾವ ಥರ ತರೋದು. ಉದಾಹರಣೆಗೆ ಒಂದು ಸಿಂಪಲ್ ಟೆನ್ಸಸ್, 3 ಟೆನ್ಸಸ್ ಇದೆ. ಒಂದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಅಂದರೆ ಭೂತಕಾಲ. ಪ್ರೆಸೆಂಟ್ ಅಂದರೆ ವರ್ತಮಾನ ಕಾಲ. ಫ್ಯೂಚರ್ ಅಂದರೆ ಭವಿಷ್ಯ. ಓಕೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ಪಾಸ್ಟಿಗೆ ಏನು ಎಕ್ಸಾಂಪಲ್? ಪಾಸ್ಟಿಗೆ ಐ ರೋಟ್. ನಾನು ಬರೆದೆ. ಪ್ರೆಸೆಂಟ್ ಐ ಆಮ್ ರೈಟಿಂಗ್. ಇಲ್ಲಿ ಆಮ್ ಇದೆ ನೋಡಿ. ನಾನು ಬರೆಯುತ್ತಿದ್ದೇನೆ. ಐ ಆಮ್ ರೈಟಿಂಗ್. ಫ್ಯೂಚರ್ ಐ ವಿಲ್ ರೈಟ್. I will write tomorrow. ನಾನು ನಾಳೆ ಬರಿತೀನಿ. ಓಕೆ ನೋಡಿ ಸ್ನೇಹಿತರೆ, ಇದೇನೆ, ಇಷ್ಟೇ ವ್ಯತ್ಯಾಸ ಇರೋದು. ಏನು ವ್ಯತ್ಯಾಸ ನೋಡಿ? ಐ ರೋಟ್, ಐ ಆಮ್ ರೈಟಿಂಗ್, ಐ ವಿಲ್ ರೈಟ್. ಸೊ ಇಲ್ಲಿ ರೈಟ್ ಅನ್ನೋದು ನಾವು ತೊಗೊಂಡಿದ್ದೀವಿ ಪದ, WRITE. ರೈಟ್ ಅಂದ್ರೇನು? ಬರೆಯುವುದು. ರೈಟ್ ಅಂದರೆ ಬರೆಯೋದು. ಓಕೆ, ಇಲ್ಲಿ ಒಂದು ಆ್ಯಕ್ಷನ್ನ ರೂಪ ಚೇಂಜ್ ಆಗುತ್ತೆ. ಎಲ್ಲ ಸಮಯದಲ್ಲೂ ಆ್ಯಕ್ಷನ್ನ ರೂಪ ಚೇಂಜ್ ಆಗುತ್ತೆ.
ಪಾಸ್ಟ್ ಬಂದು ಆಗಿ ಹೋಗಿರೋದು, ಪ್ರೆಸೆಂಟ್ ಬಂದು ಈಗ, ಫ್ಯೂಚರ್ ಬಂದು ನಾಳೆ ಅಂತು. ಓಕೆ, ಐ ರೋಟ್ ಅನ್ನೋದು ಒಂದು ಆ್ಯಕ್ಷನ್. ಐ ರೋಟ್ ಅಂದರೆ ನಾನು ಬರೆದೆ. ಬರೆಯುವುದು ನೋಡಿ, ಬರೆಯುವುದು ಅನ್ನೋದು ಆ್ಯಕ್ಷನ್ ಆದರೆ ಇಲ್ಲಿ ನೋಡಿ ಏನು ಚೇಂಜ್ ಆಗಿದೆ, ಬರೆದೇ ಆಗಿದೆ. ಬರೆಯುವುದು ಬರೆದೇ ಆಗಿದೆ. ಬರೆಯುವುದನ್ನು ತಗೊಳ್ಳೋದು, ಬರೆಯುವುದು ಬಂದು ಒಂದು ಆ್ಯಕ್ಷನ್ ಅಂತ ನಾವು ತಗೊಂಡಾಗ ಬರೆಯುವುದು ಏನಾಗಿದೆ, ಬರೆದೇ ಆಗಿದೆ ಕನ್ನಡದಲ್ಲಿ ಅಲ್ವಾ. ಸೊ ಬರೆಯುವುದು ಅಂದರೆ ರೈಟಿಂಗ್. ಇಲ್ಲೇನಾಯಿತು, ರೋಟ್ ಆಯಿತು, ಬರೆದೆ. ಆ್ಯಂಡ್ ಮತ್ತೆ ರೈಟಿಂಗ್, ನಾನು ಬರೆಯುತ್ತಿದ್ದೇನೆ. ಬರೆಯುತ್ತಿದ್ದೇನೆ ಏನಾಗಿದೆ ಇಲ್ಲಿ, ಐ ಆಮ್ ರೈಟಿಂಗ್ ಆಗಿದೆ. ಆಮ್ ರೈಟಿಂಗ್, ಬರೆಯುತ್ತಿದ್ದೇನೆ ಏನಾಗಿದೆ, ಆಮ್ ರೈಟಿಂಗ್ ಆಗಿದೆ. ಇಲ್ಲಿ ನಾಳೆ ಬರಿತೀನಿ ಆಗಿದೆಯಲ್ಲ, ಅದನ್ನು ವಿಲ್ ರೈಟ್. ಬರಿತೀನಿ ವಿಲ್ ರೈಟ್ ಆಗಿದೆ. ಈಗ ನೋಡಿ, ಬರೆಯುವುದು ಅನ್ನೋದು ಒಂದು ಆ್ಯಕ್ಷನ್ 3 ರೂಪ ಪಡ್ಕೊಂಡಿದೆ. ಒಂದು ರೋಟ್, ಐ ಆಮ್ ರೈಟಿಂಗ್, ವಿಲ್ ರೈಟ್. ಏನು ಹಾಗಂದರೆ, ಬರೆಯುವುದು ಒಂದು ಆ್ಯಕ್ಷನ್, ಮೂಲ ಆ್ಯಕ್ಷನ್ ಅಂದರೆ ಕ್ರಿಯೆ, ವರ್ಬ್. ಓಕೆ, ಸೊ ಬರೆಯುವುದು ಏನಾಗಿದೆ, ಈಗ ಬರೆದೇ ಆಗಿದೆ. ಬರೆದೆ ಅಂದರೆ ರೋಟ್, ನಾನು ಬರೆದೆ. ಬರೆಯುತ್ತಿದ್ದೇನೆ ಅನ್ನೋದು ಈಗ ಬರಿತಾ ಇದ್ದೀನಿ ಅಂತ, ಬರೆಯುತ್ತಿದ್ದೇನೆ ಈಗ ಬರಿತಾ ಇದ್ದೀನಿ. ಸೊ ಆಮ್ ರೈಟಿಂಗ್ ಅಂತ ಆಗಿದೆ. ಅದು ಬರಿತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಬರಿತೀನಿ. ಐ ವಿಲ್ ರೈಟ್ ಲೇಟರ್, ಸ್ವಲ್ಪ ಹೊತ್ತು ಬಿಟ್ಟು ಬರಿತೀನಿ ವಿಲ್ ರೈಟ್. ಇಷ್ಟೇ. ಕನ್ನಡದಲ್ಲೇ ಚೇಂಜಸ್ ಆಗಿದೆಯಲ್ಲ, ಸೊ ಆಬ್ವಿಯಸ್ಲಿ ಇಂಗ್ಲೀಷಲ್ಲಿ ಚೇಂಜ್ ಆಗಲೇಬೇಕು. ಸೊ ಅದು ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಇಲ್ಲಿ ನೋಡಿ, ಫಸ್ಟು ರೈಟ್ ಅಂತ ತೊಗೊಂಡಿದ್ದೀವಲ್ಲ, ಎಲ್ಲಿ ತೊಗೊಂಡಿದ್ವಿ, ಅದು ಫ್ಯೂಚರಲ್ಲಿ ಬಂದಿದೆ. ಇದರಲ್ಲೇ ಈ ರೈಟನ್ನು ಇಲ್ಲೇ ತೊಗೋಬೋದು. ಐ ರೈಟ್ ಅಂದರೆ ನಾನು ಬರೆಯುತ್ತೇನೆ ಅಥವಾ ಬರೆಯುವೆ ಅಂದರೆ ಸಾಮಾನ್ಯವಾಗಿ ನಾನು ಬರಿತೀನಿ, ಸಾಮಾನ್ಯವಾಗಿ ನಾನು ಮಾಡ್ತೀನಿ, ಸಾಮಾನ್ಯವಾಗಿ ನಾನು ಆಟ ಆಡ್ತೀನಿ. ಸೊ ಅದು ಸಾಮಾನ್ಯವಾಗಿ ಮಾಡೋದನ್ನು ಐ ರೈಟ್ ಅಂತ ಹೇಳ್ಬೋದು. ಇಲ್ಲಿ ಮಧ್ಯದಲ್ಲಿ ಆಮ್ ಅಂತ ಏನೂ ಇರಲ್ಲ, ವಿಲ್ ಅಂತ ಏನೂ ಇರಲ್ಲ. ಯಾಕೆಂದರೆ ಇದು ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ನಾನು ಬರಿತೀನಿ. ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ರೈಟಿಂಗ್. ನನಗೆ ಬರೆಯೋ ಅಭ್ಯಾಸ ಇದೆ, ನಾನು ಬರಿತೀನಿ. ನನಗೆ ಹಾಡೋ ಅಭ್ಯಾಸ ಇದೆ, ನನಗೆ ಕ್ರಿಕೆಟ್ ಆಡೋ ಅಭ್ಯಾಸ ಇದೆ. ಸೊ ಸಾಮಾನ್ಯವಾಗಿ ನಾವು ಏನು ಅಭ್ಯಾಸ ಇರುತ್ತೋ ಅಂದರೆ ಫಾಸ್ಟಲ್ಲಿ ಇರುತ್ತೆ. ಭೂತಕಾಲದಲ್ಲಿ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಆಡ್ತಾ ಬಂದಿರ್ತೀವಿ, ಅಥವಾ ಏನಾದರೂ ಆಡ್ತಾ ಬಂದಿರ್ತೀವಿ, ಬ್ಯಾಡ್ಮಿಂಟನ್, ಈಗಲೂ ಆಡ್ತೀನಿ, ನಾಳೆನೂ ಆಡ್ತೀನಿ ಅನ್ನೋದು ಇರಬೇಕಾದ್ರೆ ಐ ರೈಟ್, ಐ ಪ್ಲೇ ಕ್ರಿಕೆಟ್ ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಅಂತ ಬರುತ್ತೆ. ನಾನು ಅದು ಹೇಳ್ತೀನಿ. ಪ್ರೆಸೆಂಟ್ ಟೆನ್ಸಲ್ಲೇ 4 ಇದೆ, ಪ್ರೆಸೆಂಟ್, ಪಾಸ್ಟ್, ಇವೆಲ್ಲದರಲ್ಲೂ 4 ಟೆನ್ಸಸ್ ಇದೆ. ಓಕೆ, ಭಯ ಪಡುವಂಥದ್ದೇನೂ ಇಲ್ಲ. ಬೇಸಿಕ್ ನಿಮಗೆ ಇಷ್ಟು ಗೊತ್ತಿರಬೇಕಷ್ಟೇ. ಈಗ ಇದು ಚೇಂಜ್ ಆಗುತ್ತೆ. ರೈಟ್ ಅನ್ನೋದು ರೋಟಿಗೆ ಚೇಂಜ್ ಆಗುತ್ತೆ ಯಾವಾಗ, ಪಾಸ್ಟಿಗೆ ಬಂದಾಗ. ರೈಟ್ ಪ್ರೆಸೆಂಟ್, ಅದು ನಾನು ಬರಿತೇನೆ, ಅಥವಾ ನಾನು ಬರಿತೀನಿ, ಅಥವಾ ಐ ಪ್ಲೇ, ಆ್ಯಕ್ಷನ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಐ ಡ್ರಿಂಕ್ ಮಿಲ್ಕ್, ನಾನು ಹಾಲು ಕುಡಿತೀನಿ, ಹಾಲು ಕುಡಿಯೋ ಅಭ್ಯಾಸ ಇದೆ ನನಗೆ. ಸೊ ನಾನು ಆ್ಯಪಲ್ ತಿಂತೀನಿ, ಐ ಈಟ್ ಆ್ಯಪಲ್ಸ್, ನಾನು ಆ್ಯಪಲ್ ತಿಂತೀನಿ, ಆ್ಯಪಲ್ಸ್ ಏನು ನನಗೆ ಅಲರ್ಜಿ ಆಗಲ್ಲ. ಸೊ ಸಮಥಿಂಗ್ ಲೈಕ್ ದಟ್. ಯಾವ ಥರದ್ದು ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಇದನ್ನು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಬಾರ್ದು. ಇಲ್ಲಿ ವರ್ಬ್ ಇದೆ, ಆ್ಯಕ್ಷನ್ ಇದೆ, ಆ್ಯಂಡ್ ವ್ಯಕ್ತಿ ಇದ್ದಾನೆ, ನಾನು ವ್ಯಕ್ತಿ, ಆಮೇಲೆ ಆ್ಯಕ್ಷನ್. ಓಕೆ, ವ್ಯಕ್ತಿ ಮತ್ತು ಆ್ಯಕ್ಷನ್ ಇವಿಷ್ಟೇ ಸಾಕು ಸದ್ಯಕ್ಕೆ. ಟೆನ್ಸನ್ನು ನಾವು ನೋಡಬೇಕಾದ್ರೆ, ಲಾಂಗ್ ಸೆಂಟೆನ್ಸ್, ದೊಡ್ಡ ಸೆಂಟೆನ್ಸ್ ನೋಡಬೇಕಾದ್ರೆ ಅದನ್ನು ಬೇರೆ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದು ಸಿಂಪಲ್. ಇಲ್ಲಿ ಐ ಯು ವಿ ಇದೆ, ನಾನು ನೀನು ಅವಳು ಅದು ಇದು ಅದನ್ನು ಹಾಕೋಬೋದು. ಯು ರೈಟ್, ವಿ ರೈಟ್, ದೇ ರೈಟ್. ಓಕೆ, ಇದು ಸಿಂಪಲ್ಲಾಗಿ. ರೈಟ್. ಈಗ ಒಂದು ಪಾಸ್ಟ್ ಅಲ್ಲಿ ಇದು ಚೇಂಜ್ ಆಗುತ್ತೆ, ಪ್ರೆಸೆಂಟಲ್ಲಿ ಇದೇ ಚೇಂಜ್ ಆಗುತ್ತೆ.
ಇದರಲ್ಲೇ ಚೇಂಜಸ್ ಪ್ರೆಸೆಂಟಲ್ಲಿ ಐ ಆಮ್ ರೈಟಿಂಗ್ ಅಂತ ಹೇಳಿದ್ನಲ್ಲ ಅದು ಬೇರೆ ಟೆನ್ಸ್ ಆಗುತ್ತೆ, ಬಟ್ ಪ್ರೆಸೆಂಟಲ್ಲೇ ಬೇರೆ ಟೆನ್ಸ್ ಅಷ್ಟೇ. ಓಕೆ, ಸೊ ಐ ವಿಲ್ ರೈಟ್ ಅನ್ನೋದು ಫ್ಯೂಚರ್ ಟೆನ್ಸ್. ಇವಿಷ್ಟೇ, ಐ ರೋಟ್, ಐ ರೈಟ್, ಐ ವಿಲ್ ರೈಟ್, ಅಥವಾ ಐ ರೋಟ್, ಐ ಆಮ್ ರೈಟಿಂಗ್, ಐ ವಿಲ್ ರೈಟ್. ಇಲ್ಲೇ ಐ ವಾಸ್ ರೈಟಿಂಗ್ ಅಂತ ಬರುತ್ತೆ, ನಾನು ಬರಿತಾ ಇದ್ದೆ. ಐ ಆಮ್ ರೈಟಿಂಗ್, ನಾನು ಬರಿತಾ ಇದ್ದೀನಿ. ಐ ವಿಲ್ ಬಿ ರೈಟಿಂಗ್, ನಾನು ಬರಿತಾ ಇರ್ತೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಜಸ್ಟ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಟೆನ್ಸಸ್ ಅಂದರೆ ಏನೂ ಇಲ್ಲ, ವ್ಯಕ್ತಿ ಆಮೇಲೆ ಆ್ಯಕ್ಷನ್ ಇವೆರಡೂ ಸೇರಿದಾಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ನಾವು ಅದನ್ನು ಮಾಡೋದಾದರೆ, ಪ್ರೆಸೆಂಟ್ ಟೆನ್ಸಲ್ಲಿ ವ್ಯಕ್ತಿ ಪಾಸ್ಟ್ ಟೆನ್ಸಲ್ಲಿ ವ್ಯಕ್ತಿ ಮತ್ತು ಆ್ಯಕ್ಷನ್ ಚೇಂಜ್ ಆಗುತ್ತೆ. ಆ್ಯಕ್ಷನ್ನ ರೂಪ ಚೇಂಜ್ ಆಗುತ್ತೆ. ಐ ರೋಟ್ ಅಂತಿರೋದು ಐ ರೈಟ್ ಅಂತ ಪ್ರೆಸೆಂಟಲ್ಲಿರೋದು ಐ ರೋಟ್, ನಾನು ಬರೆದೆ. ಬರೆಯುವುದು ಅಂತ ನಾವು ಆ್ಯಕ್ಷನ್ ತೊಗೊಂಡಾಗ ನಾನು ಬರೆದೆ, ನಾನು ಬರಿತಾ ಇದ್ದೀನಿ, ನಾನು ಬರಿತೀನಿ. ಸೊ ಬರೆದೆ, ಬರಿತಾ ಇದ್ದೀನಿ, ಬರಿತೀನಿ, ಇವತ್ತೀನಿ, ಬರೆದೆ, ತಿದ್ದೀನಿ, ಇದೆಲ್ಲ ಚೇಂಜಸ್ ಆಗುತ್ತಲ್ಲ, ಆ ಚೇಂಜಸ್ಗೆ ಇಂಗ್ಲೀಷಲ್ಲಿ ಒಂದು ಪದಗಳು ಆ್ಯಕ್ಷನ್ಸು ಚೇಂಜ್ ಆಗ್ತಾ ಹೋಗುತ್ತೆ. ರೋಟ್, ರೈಟ್, ಆಮೇಲೆ ಐ ವಿಲ್ ಬಿ ರೈಟಿಂಗ್, ಕ್ಷಮಿಸಿ, ಐ ವಿಲ್ ರೈಟ್. ಸೊ ಇದನ್ನು 4 ಪ್ರೆಸೆಂಟ್ ಟೆನ್ಸೇ ಪಾಸ್ಟ್ ಟೆನ್ಸ್ ಮತ್ತು 4 ಪ್ರೆಸೆಂಟ್ ಟೆನ್ಸ್ ಮತ್ತು 4 ಟೆನ್ಸಸ್ ಇದೆ, ಫ್ಯೂಚರ್ ಟೆನ್ಸ್ 4 ಟೆನ್ಸಸ್ ಇದೆ. ಓಕೆ, ಇದು ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಅಷ್ಟೇ. ಟೆನ್ಸಸ್ ಅಂದರೆ ಏನು? ಟೆನ್ಸಸ್ ಅಂದರೆ ಏನು? ಕಾಲದಲ್ಲಿ 3 ಕಾಲ ಇರುತ್ತೆ: ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ. ಓಕೆ, ಸೊ ಅಷ್ಟೇ. ಭೂತಕಾಲದಲ್ಲಿ ಇದನ್ನು ಈ ಥರ ಹೇಳ್ತೀವಿ ನಾವು, ಐ ರೋಟ್ ಅಂತ ಹೇಳ್ತೀವಿ. ಭವಿಷ್ಯತ್ ಕಾಲದಲ್ಲಿ, ಕ್ಷಮಿಸಿ, ಪ್ರೆಸೆಂಟ್ ಟೆನ್ಸಲ್ಲಿ ಐ ರೈಟ್ ಅಂತ ಹೇಳ್ತೀವಿ. ಫ್ಯೂಚರ್ ಟೆನ್ಸಲ್ಲಿ ಐ ವಿಲ್ ರೈಟ್ ಅಂತ ಇರುತ್ತೆ ಅಷ್ಟೇ. ಓಕೆ, ಈ ಟೆನ್ಸಸ್ಸನ್ನು ನಾವು ಡೀಪಾಗಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಯಾಕೆಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಅಷ್ಟೇ. ಇಂಟ್ರೊಡಕ್ಷನ್ ಈ ಥರ ಇದೆ, ಟೆನ್ಸಸ್ ಅಂದರೆ ಏನು, ಈ ಥರ ಇದೆ ಅಂತ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲೂ ಸಹ ನಾನು ಟೆನ್ಸಸ್ನ ಇನ್ನೂ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಾವು ಮೇನ್ ಟೆನ್ಸಸ್ಗೆ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ವಿಡಿಯೋ ಇಷ್ಟವಾದಲ್ಲಿ ಒಂದು ಥಮ್ಸ್ ಅಪ್, ಒಂದು ಲೈಕನ್ನು ಕೊಡಿ. ಹಾಗೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.